ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ರೆಸಿಪಿಯಲ್ಲಿ ಬೆಳಗಿನ ತಿಂಡಿಗೆ ರುಚಿಕರವಾಗಿ ಗಟ್ಟಿ ಅವಲಕ್ಕಿಯಲ್ಲಿ ಚಿತ್ರಾನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ. ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಒಂದು ಪಾತ್ರೆ ತೊಗೊಂಡು ನಾನಿಲ್ಲಿ 2 ಲೋಟ ಅವಲಕ್ಕಿ ತೊಗೊಂಡಿದ್ದೀನಿ. ಸುಮಾರು ಒಂದು 1/4 kg ಅವಲಕ್ಕಿ ಇದೆ. ಒಂದು 3 ಜನ ತಿನ್ಬೋದು. ಇದು ಗಟ್ಟಿ ಅವಲಕ್ಕಿ. ನೀಟಾಗಿ ಜಲ್ಡಿ ಮಾಡಿದ್ರೆ ಅದರಲ್ಲಿರೋ ಪುಡಿ ಎಲ್ಲ ನೀಟಾಗಿ ಹೋಗುತ್ತೆ. ಜಲ್ಡಿ ಮಾಡಿ ಕ್ಲೀನ್ ಮಾಡ್ಕೊಂಡು ಒಂದು 3 ಸಲ ತೊಳಿಬೇಕು. ನೀವು ಸುಮಾರು ಒಂದು 10 ನಿಮಿಷ ನೆನೆ ಹಾಕಬೇಕು. ಒಂದು 6-7 ನಿಮಿಷ, ಒಂದು 5 ನಿಮಿಷ ನೆನೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಿನ್ನೋಕ್ಕಾಗಲ್ಲ. ಆದ್ದರಿಂದ ಒಂದು 10 ನಿಮಿಷ ನೆನೆ ಹಾಕಿದ್ರೆ ನೋಡಿ, ಈ ಥರ ಅಮ್ಕಿದ ತಕ್ಷಣ ಪೀಸ್ ಆಗಬೇಕು. ಅಂದರೆ ಜಾಸ್ತಿನೂ ನೀರು ಕುಡಿಬಾರ್ದು ಅವಲಕ್ಕಿ, ಇಲ್ಲ ಮೆತ್ತಗಾಗೋಗುತ್ತೆ. ಈ ಥರ ಜಾಸ್ತಿ ಅವಲಕ್ಕಿನ ಅಮ್ಕಿ ಜಾಸ್ತಿ ಇದು ಮಾಡಬಾರ್ದು. ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ನೀರು ಹೋಗೋ ಥರ ಒಂದು ಪಾತ್ರೆಗೆ ಹಾಕೋಬೇಕು. ನೋಡಿ, ಈ ಥರ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ನೀಟಾಗಿ ಸೋರಬೇಕು. ಇವಾಗ ಅವಲಕ್ಕಿನ ಎತ್ತಿಟ್ಕೊಂಡು ಇವಾಗ ಗ್ಯಾಸ್ ಅಂಟಿಸಿ ನಾನು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. 2 ಸ್ಪೂನ್ ಕಡಲೆಬೀಜ ಹಾಕಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆ. ಮಕ್ಕಳಿಗೆ ಕಡಲೆಬೀಜ ಅಂದರೆ ತುಂಬ ಇಷ್ಟ, ಅದರಿಂದ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ. ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಎಣ್ಣೆಲಿ ಫಸ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು, ಆವಾಗ ಖಾರ ಬಿಟ್ಕೊಳ್ಳುತ್ತೆ ನೀಟಾಗಿ. 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಕರಿಬೇವು ಸ್ವಲ್ಪ. ಇವಾಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಯಾಕೆ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು, ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಒಂದು ಸ್ವಲ್ಪ ಹಾಕಿದ್ದೀನಿ. ಇವಾಗ ಉಪ್ಪನ್ನ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ಒಂದು 4 ನಿಮಿಷ. ನೋಡಿ, ಇವಾಗ ಸಾಫ್ಟಾಗಿ ಬೆಂದಿದೆ ಈರುಳ್ಳಿ ಎಲ್ಲ. ಇವಾಗ ಅವಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಅವಲಕ್ಕಿ ಈ ರೀತಿ ನೀವು ಒಂದು 10 ನಿಮಿಷ ನೆನೆಯೋಕೆ ಈ ಥರ ಮಾಡಿದ್ರೆ ಸ್ವಲ್ಪನೂ ಮೆತ್ತಗಿರಲ್ಲ, ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೆ, ಅವಾಗ ಬರೀ ಈರುಳ್ಳಿಗೆ ಹಿಡ್ದಿರುತ್ತೆ. ಇವಾಗ ಹಾಕಿದ್ರೆ ಅವಲಕ್ಕಿಗೆಲ್ಲ ಹಿಡಿಯುತ್ತೆ. ಇವಾಗ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕಿರ್ತೀವಲ್ಲ, ಸ್ವಲ್ಪ ಕಹಿ ಇರುತ್ತೆ, ಅದರಿಂದ ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ. ನೀವು ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು. ನೀವು ಟ್ರೈ ಮಾಡಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದು 2 ನಿಮಿಷ ಮುಚ್ಚಿಡಬೇಕು. ಇವಾಗ ರೆಡಿಯಾಗಿದೆ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಏನೇ ಹೊಸದು ಹಾಕೋರು ನೋಟಿಫಿಕೇಷನ್ ಬರುತ್ತೆ.